ನೋಡಕ್ ಈಸಿಯಾಗಿ ಕಾಣಿಸ್ತಿರ್ಬೋದು, ಬಟ್ ಎಫರ್ಟ್ ಹಾಕಬೇಕು. ಸ್ವಲ್ಪ ಪ್ರೆಷರ್ ಕೊಟ್ರೇನೆ ಅದು ಕಟ್ ಆಗೋದು. ಈಗ ಕಟ್ ಮಾಡಿದಾಗ ಹೇಗೆ ಕಾಣುತ್ತೆ ನೋಡಿ. ಸೊ ಹೀಗೆ ಒಂದು ಹಲಸಿನ ಹಣ್ಣ ನಾನು 2 ಭಾಗ ಆಗಿ ಕಟ್ ಮಾಡಿದೀನಿ. ಬಟ್ಲು ಫುಲ್, ಇಷ್ಟು ದೊಡ್ಡ ಬಟ್ಲು ಫುಲ್ ಜಾಕ್ ಫ್ರೂಟ್ ಅನ್ನ ಹಲಸಿನ ಹಣ್ಣು ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ನೋಡಿ, ಒಂದೊಂದು ತೊಳೆನೂ ಎಷ್ಟು ದಪ್ಪ ದಪ್ಪ ಉದ್ದ ಇದೆ ನೋಡಿ. ನಮಸ್ಕಾರ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ದೀಪಾ ರೈಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಅಂತಂದ್ರೆ ಜಾಕ್ ಫ್ರೂಟ್ ಕಟ್ಟಿಂಗ್ ಅಂತಾನೆ ಹೇಳ್ಬೋದು ನಾವು. ಸೊ ಹಲಸಿನ ಹಣ್ಣನ್ನ ಹೇಗೆಲ್ಲ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಇಂಪಾರ್ಟೆಂಟ್ ಥಿಂಗು ಟಿಪ್ಸ್ ಅಂತ ತಿಳ್ಕೊಬೋದು ನೀವು. ಸೊ ನಾವು ಯಾವ ಚಾಕುನ ಯೂಸ್ ಮಾಡ್ತೀವಿ ಹಲಸಿನ ಹಣ್ಣು ಕಟ್ ಮಾಡೋದಕ್ಕೆ, ಅದಕ್ಕೆ ಕೊಬ್ಬರಿ ಎಣ್ಣೆನ ನೀವು ಅವಾಗ ಹಚ್ಕೊಂಡು ಕಟ್ ಮಾಡ್ತಿದ್ರೆ ವೆರಿ ಮಚ್ ಈಸಿಯಾಗಿ ನಿಮಗೆ ಕಟ್ ಕೂಡ ಆಗುತ್ತೆ, ಸ್ಟಿಕ್ ಕೂಡ ಆಗಲ್ಲ. ಆ ಮೇಣ ಏನಿರುತ್ತೆ ಹಲಸಿನ ಹಣ್ಣು ಅದು ಅಂತರ. ಓಕೆ, ಈಗ ಹೇಳೋದಕ್ಕೆ ಮುಂಚೆ ನಾನು ಹೇಳೋದಕ್ಕೆ ಬದಲು ಮಾಡ್ತಾ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಬನ್ನಿ, ಲೆಟ್ ಸ್ಟಾರ್ಟ್ ಹಲಸಿನ ಕಟಿಂಗ್. ಕಟ್ ಮಾಡಕ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನೋಡಕ್ ಈಸಿಯಾಗಿ ಕಾಣಿಸ್ತಿರ್ಬೋದು, ಬಟ್ ಎಫರ್ಟ್ ಹಾಕಬೇಕು. ಸ್ವಲ್ಪ ಪ್ರೆಷರ್ ಕೊಟ್ರೇನೆ ಅದು ಕಟ್ ಆಗೋದು. ಓಕೆ, ಸೊ ಯಾರೆಲ್ಲ ಹಲಸಿನ ಹಣ್ಣನ್ನ ತಿಂದಿದ್ದೀರಾ ಅಥವಾ ಮಿಸ್ ಔಟ್ ಮಾಡ್ಕೊಂಡಿದ್ದೀರಾ? ಯೂಶಲಿ ನಾವೀಗ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಕೂಡ ಹಲಸಿನ ಹಣ್ಣನ್ನ ಕಟ್ ಮಾಡಿ ತಿನ್ನೋದಕ್ಕಿಂತ ಪರ್ಚೇಸ್ ಮಾಡಿ ತಿಂತೀವಿ. ಬಟ್ ಒಂದೊಂದು ಹಲಸಿನ ತೊಳೆನು 10 ರೂಪಾಯಿ 5 ರೂಪಾಯಿ ಹೀಗೆಲ್ಲ ಹೇಳ್ತಾರೆ. ಒಂದೊಂದ್ ಕಡೆ ಒಂದೊಂದು ರೇಟ್ ಕೂಡ ಇದೆ ಹಲಸಿನ ಹಣ್ಣು. ಅಷ್ಟು ಕಾಸ್ಟ್ಲಿ ಕೊಟ್ಟು ತಿನ್ನೋದಕ್ಕಿಂತ ನಾವು ದುಡ್ಡು ಅಯ್ಯೋ ಅಷ್ಟೊಂದು ಕೊಡ್ಬೇಕಂತ ಒಂದೆರಡರಲ್ಲಿ ತಿನ್ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಡ್ತೀವಿ. ಯಾಕೆ ಹೇಳಿ, ಕಾಸ್ಟ್ಲಿ ಅಲ್ವಾ ಅದಕ್ಕೆ. ಸೊ ಅಯ್ಯೋ 10 ರೂಪಾಯಿನ ಒಂದು 2 ತಿನ್ನೋಣಪ್ಪ, 20 ರೂಪಾಯಿಗೆ ಸಾಕು, ಹಿಂಗೆಲ್ಲ ಯೋಚನೆ ಮಾಡ್ತೀವಿ. ಬಟ್ ನಮ್ಮನೆಗೆ ಅಂತಾನೆ ತಂದಾಗ ನಾವು ಎಷ್ಟು ಬೇಕಾದ್ರೂ ತಿನ್ಬೋದು, ಮನಸ್ಫೂರ್ತಿಯಾಗಿ ತಿನ್ಬೋದು. ನಮ್ಮ ಫ್ರೆಂಡ್ಸಿಗೆ ಕೂಡ ಹಂಚ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕೂಡ ನಾವು ಕೊಡ್ಬೋದು ತಿನ್ನೋದಕ್ಕೆ. ಎಲ್ಲರಿಗೂ ನಾವು ಹಂಚಿ ತಿನ್ಬೋದು ಹಣ್ಣನ್ನ. ಕೊಂಡ್ಕೊಂಡು ತಿನ್ನೋದ್ರಲ್ಲಿ ಹಂಚಿ ತಿನ್ನೋದು ತುಂಬಾ ಕಷ್ಟ, ನಾವೊಬ್ರು ತಿನ್ನೋದೇ ಕಷ್ಟ ಆಗುತ್ತೆ. ಆದ್ರೆ ಮನೆಗೆ ತಂದು ಕಟ್ ಮಾಡಿ ತಿನ್ನೋದ್ರಲ್ಲಿ ನಾವು ಸಾಕಷ್ಟು ತಿನ್ನೋ, ನಮ್ಮ ಅಕ್ಕಪಕ್ಕ ಮನೆಯವ್ರಿಗೂ ಕೊಟ್ಟು ಶೇರ್ ಮಾಡ್ಕೊಂಡು ತಿನ್ನೋ ಖುಷಿನೇ ಬೇರೆ ಅಲ್ವಾ. ಈಗ ಕಟ್ ಮಾಡಿದಾಗ ಹೇಗೆ ಕಾಣುತ್ತೆ ನೋಡಿ. ಸೊ ಹೀಗೆ ಒಂದು ಹಲಸಿನ ಹಣ್ಣ ನಾನು 2 ಭಾಗ ಆಗಿ ಕಟ್ ಮಾಡಿದ್ದೀನಿ. ಎಷ್ಟು ಮೇಣ ಬಂದಿದೆ ನೋಡಿ. 2 ಭಾಗ ಆಗಿ ಕಟ್ ಮಾಡಿದ್ದೀನಿ. ಈಗ ನಾವು 1 ಭಾಗನ ನಾನು ಬಿಡಿಸ್ತಾ ಹೋಗ್ತೀನಿ. ಸೊ ಯಾವ್ದು ಚೂಸ್ ಮಾಡೋಣ? ಈ ಭಾಗ ಚೂಸ್ ಮಾಡೋಣ. ಓಕೆ, ಇದನ್ನ ನಾನೀಗ ಸೈಡಲ್ಲಿ ಇಟ್ಬಿಡ್ತೀನಿ. ಹಲಸಿನ ಹಣ್ಣು ಬೀಜ ಒಂದೊಂದು ನೋಡಿ ಇಷ್ಟು ದಪ್ಪ ದಪ್ಪ ಉದ್ದ ಆಗಿದೆ ಅಲ್ವಾ. ಇದನ್ನ ನಾವು ಬಿಸಾಕಲ್ಲ, ಬಿಸಾಕಬಾರ್ದು ಕೂಡ. ಹಲಸಿನ ಹಣ್ಣು ಬೀಜ ಸಾಂಬಾರ್ ಮಾಡ್ಕೋಬಹುದು, ಇಲ್ಲ ನೀರಿಟ್ಕೊಂಡು ಅವಾಗ ಕೈ ಗಲೀಜಾದಾಗ ತೊಳ್ಕೊಂಡು ಹಲಸಿನ ಬಿಡಿಸೋದಕ್ಕೆ. ಕೆಲವು ಹಲಸಿನ ಸುಟ್ಕೊಂಡು ಕೂಡ ತಿಂತಾರೆ, ಸಾಂಬಾರ್ ಮಾಡ್ತಾರೆ. ಇವಾಗಂತೂ ರೀಸೆಂಟ್ ಆಗಿ ನೋಡಿದೆ ಹಲಸಿನ ಹಣ್ಣಿಂದಾನೆ ಒಂದು ರೆಸಿಪಿ ಕೂಡ ಮಾಡ್ತಿದ್ದಾರೆ. ಮಸಾಲ ಎಲ್ಲ ಹಾಕಿ, ಚಟ್ಪಟ್ ಮಸಾಲ ಎಲ್ಲ ಹಾಕಿ, ರೆಡಿ ಟು ಈಟ್ ಈವ್ನಿಂಗ್ ಸ್ನ್ಯಾಕ್ಸ್. ಹಾಗೆ ಹೆಲ್ತಿ ಸ್ನ್ಯಾಕ್ಸ್ ಅಲ್ವಾ, ಸೊ ಖುಷಿ ಆಗುತ್ತೆ. ನನಗಂತೂ ಹಲಸಿನ ಹಣ್ಣ ನಾನು ಒಬ್ಬಳೇ ತಿನ್ನೋದಕ್ಕಿಂತ ಹಂಚಿ ತಿನ್ನೋದಕ್ಕೆ ತುಂಬಾನೇ ಇಷ್ಟ ನನಗೆ. ಯಾಕಂದ್ರೆ ಹಣ್ಣನ್ನ ನಾವು ಹಂಚಿ ತಿನ್ಬೇಕಂತೆ ಅಲ್ವಾ. ಓ ಮೈ ಗುಡ್ನೆಸ್, ಈ ವ್ಯೂನ ನೀವು ನೋಡ್ಲೇಬೇಕು. ನೋಡಿ ಹೇಗಿದೆ, ಜಾಕ್ ಫ್ರೂಟ್ ಕೇಕ್ ತರ ಕಾಣಿಸ್ತಿದೆ ನನಗೆ ಅಲ್ವಾ. ಯಾರ್ಯಾರಿಗೆಲ್ಲ ಐಡಿಯಾ ಇದೆ ಜಾಕ್ ಫ್ರೂಟ್ ಕೇಕ್ ಮಾಡಿಸ್ಬೇಕು ಅಂದ್ರೆ ಜಾಕ್ ಫ್ರೂಟ್ ನೀವು ಈ ರೀತಿ
ಮಾಡಿಸ್ಬೋದು. ನೋಡಿ, ನಾನಿವಾಗ ನೋಡಿದ ತಕ್ಷಣ ನನಗೆ ಆ ಥಾಟ್ ಬಂತು. ಓಕೆ, ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸ್ಪ್ರೆಡ್ ಮಾಡ್ತೀನಿ ಚಾಕುಗೆ, ಸೊ ಈಸಿಯಾಗಿ ಬರುತ್ತೆ. ಕಾರ್ನರ್ಸ್ನ ನಾವು ಕಾರ್ನರ್ಸ್ ಸಿಪ್ಪೆನ ಕಟ್ ಮಾಡ್ಕೊಂಡು ಹೋದರೆ ಈಸಿ. ಬೀಜಗಳು ನಾನು ಮುಂದು ಅಂತ ಬರ್ತದೆ, ಹಂಗೆ ಹಾಕ್ತಾ ಇದೆ ಅದು. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ತೋಳೆಗಳು ಅಂದ್ರೆ ಒಂದು ಚೂರು ವೇಸ್ಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ಬಿಟ್ಟು ಇನ್ನೆಲ್ಲ ಫುಲ್ ಹಲಸಿನ ತೋಳೆನೇ ಇರೋದು. ನಮ್ಮ ಕಡೆ ನಾವು ಹಲಸಿನ ತೋಳೆ ಅಂತೀವಿ. ಸೊ ನೀವೆಲ್ಲ ಏನಂತ ಕರಿತೀರಾ ನೋಡಿ. ಇಲ್ಲಿ ಬಿಡಿಸಿರೋದನ್ನ ನಾನಿಲ್ಲಿ ಹಾಕ್ಕೊಳ್ತಾ ಹೋಗ್ತೀನಿ. ನಾನು ಯೂಶಲಿ ಈ ಬೀಜದ್ದು ಸಿಪ್ಪೆ ಕೂಡ ನಾನು ತೆಗೆದ್ಬಿಟ್ಟು ನೀಟಾಗಿ ರೆಡಿ ಟು ಈಟ್ ಆ ರೀತಿ ನಾನು ಹಲಸಿನೊಂದು ತೋಳನ್ನ ಬಿಡಿಸ್ತಾ ಹೋಗ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಇದು. ನೋಡಿ ಈ ಥರ ಒಳಗಡೆ ಹೇಗಿರುತ್ತಲ್ಲ ಬೀಜದ್ದು ಸಿಪ್ಪೆ, ಅದನ್ನ ತೆಗಿತಾ ಮೇಲೆ ಕೆಲವೊಂದಷ್ಟು ನಾರಿರುತ್ತೆ, ಅದನ್ನೆಲ್ಲ ಸಪ್ರೇಟ್ ಮಾಡಿ ಹಣ್ಣಿನ ಮಾತ್ರ ನಾನು ಪಾತ್ರೆಗೆ ಹಾಕ್ತಾ ಹೋಗ್ತೀನಿ. ನೋಡಿ ಹೇಗಿದೆ, ಚೆನ್ನಾಗಿರೋದು ಸಿಗುತ್ತೆ, ತೋರಿಸ್ತೀನಿ. ಯಾವಾಗ ತಿಂತೀನಿ ಅಂತ ಕಾಯ್ತಾ ಇದ್ದೀನಿ. ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸಾಕಷ್ಟು ಜನ ಗೊತ್ತಿರುತ್ತೆ, ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಹಲಸಿನ ಹಣ್ಣನ್ನ ನಾವು ಊಟಕ್ಕೆ ಮುಂಚೆ ತಿನ್ಬೇಕು, ಖಾಲಿ ಹೊಟ್ಟೆಯಲ್ಲಿ ತಿಂದಾಗ ಅದು ಒಳ್ಳೇದು. ಓಕೆ, ಮಾವಿನ ಹಣ್ಣನ್ನ ಊಟ ಆದ್ಮೇಲೆ ತಿನ್ಬೇಕು, ಖಾಲಿ ಹೊಟ್ಟೆಲಿ ಅದು ತಿನ್ಬಾರ್ದು. ಸೊ ಎಷ್ಟೊಂದಿದೆ ಈ ತರ ವಿಷಯಗಳು. ಇಲ್ಲಾಂದ್ರೆ ಹೊಟ್ಟೆ ನೋವು ಬರುತ್ತೆ ಹೀಗೆಲ್ಲ ಹೇಳ್ತಾರೆ. ನೀವು ಊಟಕ್ಕೆ ಮುಂಚೆ ಎಷ್ಟು ಬೇಕಾದ್ರೂ ಹಲಸಿನ ಹಣ್ಣು ತಿನ್ಬೋದು, ಏನೂ ಆಗಲ್ಲ. ಊಟ ಆದ್ಮೇಲೆ ಊಟ ಆಗಿದ ತಕ್ಷಣ ತಿನ್ಬಾರ್ದು ಅಂತ ಹೇಳ್ತಾರೆ. ಸೊ ಕೆಲವರು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ನಾನು ಹಲಸಿನ ಹಣ್ಣು ತಿಂದ ಒಂಥರ ಆಗುತ್ತೆ ಅಂತ. ಏನಕ್ಕೆ ಅಂದ್ರೆ ನಾವು ಮಿಸ್ಟೇಕ್ಸ್ ಮಾಡಿರ್ತೀವಿ, ಊಟ ಆದ್ಮೇಲೆ ತಿಂದಿರ್ತೀವಿ. ಸೊ ಅದಕ್ಕೆ ಈ ಮಧ್ಯೆ ಭಾಗನ ಕಟ್ ಮಾಡ್ಕೊಂಡಾಗ ನಿಮಗೆ ಹಲಸಿನ ಹಣ್ಣು ತೊಳೆ ಚೆನ್ನಾಗಿ ಬರುತ್ತೆ ಈಸಿಯಾಗಿ. ಸೊ ಹಲಸಿನ ಬಡಕು ಅಂತಾನೂ ಹೇಳ್ತಾರೆ. ಸೊ ಅದು ಕಾಯಲ್ಲಿ ಹಲಸಿನ ಹಣ್ಣು ಆಗೋಕ್ಕೂ ಮುಂಚೆ ಅವ್ರು ಅದರಲ್ಲಿ ಮಸಾಲ ಸಾರು ಮಾಡ್ತಾರೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದ್ಸತಿ ನಮ್ಮಮ್ಮ ಮನೆಗೆ ಹೋದಾಗ ಹಲಸಿನ ಬಡಕು ತಗೊಂಡು ಹೋಗಿ ಮಾಡ್ಕೊಡಮ್ಮ ಅಂತ ಹೇಳಿ ನಿಮ್ಗೆಲ್ಲರಿಗೂ ತೋರಿಸ್ಬೋದು. ನೋಡಿ, ಇದು ಫುಲ್ ಹಣ್ಣು. ಈ ತರ ಫುಲ್ ಹಣ್ಣು ಇರೋದನ್ನ ನಾನು ಬೀಜ ತೆಗೆಯಲ್ಲ, ಹಾಗೆ ಇಡ್ತೀನಿ. ಒಂದೊಂದು ಹಣ್ಣು ಎಷ್ಟು ದಪ್ಪ ಇದೆ ನೋಡಿ. ಸೊ ಯಾವ್ಯಾವ ಬೀಜ ಬಂದಿದೆ ಅದ್ರ ಸಿಪ್ಪೆ ಮಾತ್ರ ನಾನು ತೆಗಿತೀನಿ ಅಷ್ಟೇ. ಆವಾಗಲೇ ಹೇಳ್ದಂಗೆ ನಾರುಗಳು ಕೂಡ ತೆಗಿತೀನಿ. ಏನಿಲ್ಲ, ಈಸಿ ಆಗಲಿ ತಿನ್ನೋರಿಗೆ ಅಂತ ಅಷ್ಟೇ. ಹಾಗೇನು ಇಡ್ಬೋದು ನಾನು, ಬಟ್ ತಿನ್ಬೇಕಾದ್ರೆ ಬಿಡಿಸ್ಕೊಂಡು ಕುತ್ಕೋಬೇಕು. ಅದ್ರ ಬದಲು ಬಿಡಿಸ್ಬೇಕಾದ್ರೆ ಬಿಡಿಸ್ಬಿಡೋಣ ಅಂತ ಅಷ್ಟೇ. ಸೊ ಮೊನ್ನೆ ನಿಮ್ಮ ಹತ್ರ ಹಂಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ರೆ ಫ್ರೆಂಡ್ಸ್, ಮೊನ್ನೆ ನನ್ನ ಫ್ರೆಂಡು ಜಿಮ್ನಾಸ್ಟಿಕ್ಸ್ ಅಲ್ಲೇ ಗೀತಾ ಮತ್ತೆ ಉನ್ನತಿ ಅಂತ ಇದ್ದಾರೆ ಇಬ್ರು. ಸೊ ಅವರಿಬ್ರಿಗೆ ನನಗೆ ಕೊಟ್ಟಿದ್ರು ಹಲಸಿನ ಹಣ್ಣು ತಗೊಂಡ್ ಬಂದು ನನಗೆ, ಉನ್ನತಿ ಅನ್ನೋರು. ಸೊ ನನ್ನ ಹಸ್ಬೆಂಡ್ಗೆ ತುಂಬಾನೇ ಇಷ್ಟ ಹಲಸಿನ ಹಣ್ಣು, ನನಗೂ ಇಷ್ಟ, ಬಟ್ ನನಗಿಂತ ಜಾಸ್ತಿ ಇಷ್ಟ ಅಂದ್ರೆ ನಮ್ಮ ಯಜಮಾನ್ರಿಗೇನೆ. ಸೊ ನೋಡಿ, ಸೊ ಅವರು ತಂದ್ಕೊಟ್ಟಾಗ ನಾನು ತುಂಬಾ ಖುಷಿ ಪಟ್ಟೆ. ಪ್ಲಸ್ ನಾನು ಕೂಡ ತಗೊಂಡು ಹೋಗಿ ಕೊಡ್ಬೇಕು ಅಂತ ಆಸೆನೂ ಕೂಡ ಪಟ್ಟಿದ್ದೆ. ಯಾಕಂದ್ರೆ ಹೇಳ್ತೀವಲ್ಲ, ನಮಗೆ
ಆ ಥರ ಹಣ್ಣು ಹಂಚಿ ತಿನ್ನೋರಿಗೆ ನಾವು ಕೂಡ ಒಬ್ಬರೇ ತಿನ್ನಬಾರ್ದು, ನಾವು ಹಂಚಿ ತಿನ್ನಬೇಕು. ಸೊ ಅವ್ರು ನನಗೆ ನೆನಪಾದ್ರು, ಖುಷಿನಾಯಿತು. ವಾವ್, ಗೀತಾಗೆ ಮತ್ತೆ ಉನ್ನತಿಗೆ ತಗೊಂಡು ಹೋಗ್ಕೊಳ್ಳೋಣ ಹಲಸಿನ ಅಂತ. ಸೊ ಇವತ್ತು ಅವರು ನಮ್ಮ ಹಲಸಿನ ಪಾರ್ಟ್ ಆಗ್ತಾರೆ, ಅವರು ಕೂಡ ಟೇಸ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಹಲಸಿನ ಹಣ್ಣು. ನಾನು ಟೇಸ್ಟ್ ಮಾಡಿ ಕೂಡ ನಿಮಗೆ ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಜಾಕ್ ಫ್ರೂಟ್ಸ್. ಸೊ ಬಾಂಡ್ಲಿ ಫುಲ್ ಅಂದರೆ ಬಟ್ಲು ಫುಲ್, ಇಷ್ಟು ದೊಡ್ಡ ಬಟ್ಲು ಫುಲ್ ಜಾಕ್ ಫ್ರೂಟ್ ಅನ್ನ ಹಲಸಿನ ಹಣ್ಣು ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಒಂದೊಂದು ತೊಳೆನೂ ಎಷ್ಟು ದಪ್ಪ ದಪ್ಪ ಉದ್ದ ಇದೆ ನೋಡಿ. ಸ್ವೀಟು ಕೂಡ ಅಷ್ಟೇ ಸ್ವೀಟ್ ಆಗಿದೆ. ಯಾರೆಲ್ಲ ಡಯಟ್ ಮಾಡ್ತಿದ್ದಾರೆ ಅವ್ರು ಸ್ವೀಟ್ ತಿನ್ಬೇಕು ಅಂತ ಅನ್ಸಿದ್ರೆ ಜಾಕ್ ಫ್ರೂಟ್ ನ ತಿನ್ನಿ ಅಂತ ಹೇಳ್ತೀನಿ. ಸೊ ಅಷ್ಟು ಸ್ವೀಟ್ ಆಗಿದೆ, ಸ್ವೀಟ್ ಕ್ರೇವಿಂಗ್ಸೇ ಹೋಗಿಸ್ಬಿಡತ್ತೆ ಅಂತ ಹೇಳ್ಬೋದು. ಸೊ ಕೆಜಿ ಕೂಡ ಎಷ್ಟೊಂದು 2-3 kg ಇದೆ ಅನ್ಸುತ್ತೆ, ಅಷ್ಟು ವೆಯ್ಟ್ ಕೂಡ ಇದೆ. ಅಷ್ಟೊಂದು ಹಲಸಿ ತೊಳೆನ ನಾನು ಇವತ್ತು ಬಿಡಿಸಿದ್ದೀನಿ. ಸೊ ನಿಮ್ಮ ಒಟ್ಟಿಗೆ ನೀವು ಕೂಡ ನೋಡಿದ್ರೆ ಹೇಗೆಲ್ಲ ನಾನು ಕಟ್ ಮಾಡಿದೆ ಬಿಡಿಸ್ತೆ ಅಂತ. ಹಲಸಿನೆಲ್ಲ ಏನೇನೆಲ್ಲ ಮಾಡ್ತಾರೆ ಅಂತ ಅಂದ್ರೆ, ಹಲಸಿನ ಹಣ್ಣು ದೋಸೆ ಮಾಡ್ತಾರೆ, ಹಲಸಿನ ಹಣ್ಣು ಹಲ್ವಾ, ಹಲಸಿನ ಹಣ್ಣು ಕೇಸರಿ ಬಾತ್, ಹಲಸಿನ ಹಣ್ಣು ಇನ್ನು ಎಷ್ಟೊಂದು ಹಲಸಿನ ಹಣ್ಣು ಐಸ್ ಕ್ರೀಮ್, ಹಲಸಿನ ಹಣ್ಣಿಂದ ಫ್ರೂಟ್ ಸಾಲಿಡ್, ಸಾಕಷ್ಟು ಹಲಸಿನ ಹಣ್ಣಿನಿಂದ ಮಾಡುವಂತ ರೆಸಿಪಿಗಳು ಇದೆ. ಮತ್ತೆ ಹಲಸಿನ ಚಿಪ್ಸ್ ಕೂಡ ಮಾಡ್ತಾರೆ, ನಾನು ಕೂಡ ತಿಂದಿನಿ, ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನೀವು ಹಲಸಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಹಲಸಿನ ಹಾಗೆ ಆದ್ರೂ ತಿಂದು ಎಂಜಾಯ್ ಮಾಡ್ಬೋದು, ಅಥವಾ ವೆರೈಟಿ ಆಫ್ ಹಲಸಿನ ಡಿಶಸ್ ಆಗು ಮಾಡಿ ನೀವು ತಿನ್ಬೋದು. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಬೋದು. ಹಣ್ಣನ್ನ ಹಂಚಿ ತಿನ್ನಿ ಅಂತ ಹೇಳ್ತಾ ಫ್ರೆಂಡ್ಸ್, ಹಣ್ಣನ್ನ ಹಂಚಿ ತಿನ್ನಿ ತುಂಬಾನೇ ಒಳ್ಳೇದು. ನೀವು ಕೂಡ ಯಾರು ಹಣ್ಣನ್ನ ಕೊಟ್ರೆ ಬೇಡ ಅಂತ ಹೇಳಿದ್ರೆ ಇಸ್ಕೊಂಡು ತಿನ್ನಿ ಅಂತ ಹೇಳ್ತಾ ಇಲ್ಲಿ ಈ ನನ್ನ ವ್ಲಾಗ್ ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪಾ ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Do not forget to comment to my WhatsApp number 9916333773 ಗೆ ಕಮೆಂಟ್ ಮಾಡಿ. Thank you all.